ಮತ್ತು ಎಲ್ಲ ಅತಿಥಿ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಮನವಿ ಮಾಡಿಕೊಳ್ತೇನೆ. ಶಿಡ್ಲಘಟ್ಟ ನಗರದ ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಯೋಜಿಸಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅರುಣ್ ಚಕ್ರವರ್ತಿ, ಸರ್ಕಾರದಲ್ಲಿ ಹಲವಾರು ಇಲಾಖೆಗಳಲ್ಲಿ ಉದ್ಯೋಗ ಕಲ್ಪಿಸುವ ಅವಕಾಶಗಳಿವೆ, ಆದರೆ ಅದು ಇತಿಮಿತಿ ಇರುತ್ತದೆ. ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಆಸೆಯನ್ನು ಹೊಂದಿರುವ ಆಕಾಂಕ್ಷಿಗಳು ನಿರಾಶೆ ಆಗುವುದು ಬೇಡ. ಸರ್ಕಾರಿ ಉದ್ಯೋಗ ಸಿಗದಿದ್ದರೂ ಸಹ ಖಾಸಗಿ ಕಂಪನಿಗಳಲ್ಲಿ ಸಹ ಉದ್ಯೋಗವನ್ನು ಪಡೆದು ತಮ್ಮ ಭವಿಷ್ಯವನ್ನು ಸಹ ಉಜ್ವಲ ಮಾಡಿಕೊಳ್ಳಲು ಅವಕಾಶಗಳಿವೆ ಎಂದರು. ಉದ್ಯೋಗಾಕಾಂಕ್ಷಿಗಳು ಸರ್ಕಾರಿ ನೌಕರಿಯ ಮೇಲೆ ಅವಲಂಬಿತವಾಗಿರುವುದು ಬೇಡ. ಖಾಸಗಿ ಕಂಪನಿಗಳು ಸಹ ಉದ್ಯೋಗಿ ಆಕಾಂಕ್ಷಿಗಳಿಗೆ ಉದ್ಯೋಗ ಕಲ್ಪಿಸಲು ಮುಂದಾಗಬೇಕು. ಪಿಪಿಪಿ ಮಾಡೆಲ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮೂಲಕ ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕೆಂದು ಸಲಹೆ ನೀಡಿದರು. ದೇಶದ ಸ್ವಾತಂತ್ರ್ಯದ ಸದನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಶ್ರೇಷ್ಠ ಸಂವಿಧಾನವನ್ನು ರಚಿಸಿದರು. ಅವರೇ ನಮ್ಮ ಪಾಲಿಗೆ ಸ್ಫೂರ್ತಿಯಾಗಬೇಕು. ಆಂಗ್ಲ ಭಾಷೆಯ ಮೂಲಕ ಎಲ್ಲವೂ ಸಾಧನೆ ಮಾಡಬಹುದು ಎಂಬ ಭ್ರಮೆ ಬೇಡ. ಕನ್ನಡ ಭಾಷೆಯಲ್ಲಿ ಸಹ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದಾಗಿದೆ. ವಿಶೇಷವಾಗಿ UPSC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಬರೆದು ತೇರ್ಗಡೆಯಾಗಲು ಅವಕಾಶಗಳಿದ್ದು, ಇಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಅವರ ತಂಡ, ವಿಶೇಷವಾಗಿ ಕಿರಣ್, ಶ್ರೀಕಾಂತ್ ಏನು ಈ ಒಂದು ಲಿಯೋ ಕ್ಲಬ್ ಮೂಲಕ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ದಾರೆ. ನಾನು ಪ್ರಥಮವಾಗಿ ಅವ್ರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿನಯ್ ಅವರು ಹೇಳಿದಾಗೆ ಇದು ಸಾಧಾರಣವಾದಂಥ ಕೆಲಸ ಅಲ್ಲ, ಎಲ್ಲರಿಂದ ಆಗುವಂಥ ಕೆಲಸನೂ ಅಲ್ಲ. ಯಾರಿಗೆ ಒಂದು ಸಮಾಜದ ಬಗ್ಗೆ ಒಂದು ಕಾಳಜಿ ಇರುತ್ತೋ ಅಥವಾ ಸಮಾಜದಲ್ಲಿರುವಂತಹ ಕೆಲವು ಸಮಸ್ಯೆ, ಅದರಲ್ಲಿ ವಿಶೇಷವಾಗಿ ನಿರುದ್ಯೋಗ, ಈ ಥರ ಸಮಸ್ಯೆ ಬಗ್ಗೆ ಒಂದು ಕಾಳಜಿ ಇರುತ್ತೋ ಅಂಥವ್ರು ಮಾತ್ರ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಅವರಿಗೆ ನಾನು ವೈಯಕ್ತಿಕವಾಗಿ ಸಹ ನಾನು ಅಭಿನಂದನೆ ತಿಳಿಸಿ, ಮುಂಬರುವ ದಿನಗಳಲ್ಲಿ, ಮುಂಬರುವ ವರ್ಷದಲ್ಲಿ ಇದೇ ರೀತಿಯಾದಂತಹ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ, ಅದರಲ್ಲೂ ವಿಶೇಷವಾಗಿ ನಿರುದ್ಯೋಗ ಯುವಕರಿಗೆ ಅದು ಸಹಾಯ ಆಗಲಿ ಅಂತ ಆಶಿಸ್ತಾ, ಇವತ್ತಿನ ದಿವಸ ನಾನು ಆಗಲೇ ಹೇಳಿದಾಗೆ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗ ಒಂದು ಸಮಸ್ಯೆ ಆಗಿದೆ. ಪ್ರತಿ ವರ್ಷ ಕಾಲೇಜ್ಗಳಿಂದ ಅದೆಷ್ಟು ಗ್ರ್ಯಾಜುಯೇಟ್ಸ್ ಹೊರಗೆ ಬರ್ತಾರೋ, ಎಷ್ಟು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅವ್ರು ಹೊರಗೆ ಬರ್ತಾರೋ ನಮಗೆ ಅಂಕಿಅಂಶಗಳಿಲ್ಲ, ಬಟ್ ಸಾಕಷ್ಟು ಜನ ಬರ್ತಿದ್ದಾರೆ. ಆದರೆ ಅವರೆಲ್ರಿಗೂ ಉದ್ಯೋಗ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಆಗಲಿ ಅಥವಾ ಒಂದು ಭರವಸೆ ಇದೆಯಾ? ಇದಕ್ಕೆ ನೀವು ಈ ಪ್ರಶ್ನೆಗೆ ನೀವೇ ಉತ್ತರ ಹುಡುಕೋಬೇಕು. ಸರ್ಕಾರದಲ್ಲಿ ಹಲವಾರು ಇಲಾಖೆಗಳಲ್ಲಿ ಈ ಒಂದು ಉದ್ಯೋಗ ಕಲ್ಪಿಸುವಂಥ ಒಂದು ಅವಕಾಶ ಇದೆ. ಆದರೆ ನಿಮಗೂ ಗೊತ್ತಿರೋ ಹಾಗೆ ಅದು ಒಂದು ಲಿಮಿಟೆಡ್ ಸ್ಕೋಪ್, ಕೆಲವೊಂದು ಇತಿಮಿತಿಗಳಿರುತ್ತೆ. ಅಲ್ಲಿ ಎಲ್ರಿಗೂ ಉದ್ಯೋಗ ಕೊಡುವಂತಹ ಪರಿಸ್ಥಿತಿ ಯಾವ ದೇಶದಲ್ಲೂ ಇಲ್ಲ. ಹಾಗಂತೇಳಿ ನಾವೆಲ್ಲರೂ ನಿರಾಶರಾಗಬೇಕಾ? ಇಲ್ಲ. ಯಾರಿಗೆ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಇರುತ್ತೋ ಅವರಲ್ಲಿ ಸಿಕ್ಕಿದಾಗ ಎಲ್ರಿಗೂ ಸಂತೋಷ. ಇದು ಬಾಕಿಯವರ ಗತಿ ಏನು ಅಂತ ನಾವು ಯೋಚನೆ ಮಾಡಿದಾಗ ಈ ರೀತಿಯಾದಂತಹ ಒಂದು ಮೇಳ ಇರ್ಬೋದು ಅಥವಾ ಉದ್ಯೋಗ ಮೇಳ, ಇದನ್ನ ಬಹಳ ನಾವು ನೆನಪು ಮಾಡ್ಕೊಂಡು ನಾವು ಇದ್ರ ಬಗ್ಗೆ ನಾವು ಸ್ಮರಿಸಬೇಕು. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು PPP ಮಾಡೆಲ್. PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಅಂತ. ಅದರರ್ಥ ಬಹುಶಃ ಎಲ್ರಿಗೂ ಗೊತ್ತಿರ್ಬೋದು, ಎಲ್ಲ ಒಂದು ಸೌಲಭ್ಯಗಳು ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡೋದು ಸರಿಯಲ್ಲ, ಸಮಂಜಸ ಅಲ್ಲ. ಹಾಗಂತೇಳಿ ಆ ಒಂದು ಗ್ಯಾಪ್, ಆ ಒಂದೇನು ಒಂದು ನ್ಯೂನತೆ ಇದೆ, ನ್ಯೂನತೆ ಅನ್ನೋದಕ್ಕಿಂತ ಆ ಒಂದು ಗ್ಯಾಪ್ ಏನಿದೆ ಅದನ್ನು ತುಂಬಿಸ್ಲಿಕ್ಕೆ ನಮ್ಮ ಪ್ರೈವೇಟ್ ಸೆಕ್ಟರ್ ಅವರು. F. ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ.